32 ಕನ್ನಡ ಸುದ್ದಿವಾಹಿನಿಯಲ್ಲಿ ನಮಸ್ಕಾರ. ನಾನು ಜೆಸಿಕಾ. ಇಂದು ಚಿತ್ತಾಪುರದಲ್ಲಿ ಬಕ್ರೀದ್ ಹಬ್ಬದಂದು ಕೋಮು ಸೌಹಾರ್ದತೆಯ ಅಪೂರ್ವ ದೃಶ್ಯ ಕಂಡುಬಂದಿದೆ. ಪಟ್ಟಣದ ಮುಸ್ಲಿಂ ಸಮುದಾಯದ ಸೈಯದ್ ಜಾಫರ್ ಉಲ್ ಹಸನ್ ಕುಟುಂಬವು ಶ್ರೀ ನಾಗಾವಿ ಗೋಶಾಲೆಗೆ ಒಂದು ಟ್ರ್ಯಾಕ್ಟರ್ ಕಣಕಿ ಮೇವು 25,000 ನಗದು ದೇಣಿಗೆ ನೀಡಿ ಮಾನವೀಯತೆ ಮೆರೆದಿದೆ. ತಮ್ಮ ತಂದೆ ತಾಯಿ ಹಾಗೂ ಸಹೋದರಿಯ ಪವಿತ್ರ ಸ್ಮರಣಾರ್ಥವಾಗಿ ನೀಡಿದ ಈ ಸಹಾಯಕ್ಕೆ ಸಾರ್ವಜನಿಕರಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಕಾರ್ಯಕ್ರಮದಲ್ಲಿ ಕಾಂಬಳೇಶ್ವರ ಮಠದ ಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಭಾಗವಹಿಸಿ, ಧರ್ಮಕ್ಕಿಂತ ಮಾನವೀಯತೆ ದೊಡ್ಡದು, ಇಂತಹ ಕಾರ್ಯಗಳು ಸಮಾಜಕ್ಕೆ ಮಾದರಿ ಎಂದು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಗೋಶಾಲೆ ಅಧ್ಯಕ್ಷ ರಮೇಶ್ ಬೊಮ್ಮನಹಳ್ಳಿ, ಧನರಾಜ್ ದೇಶಪಾಂಡೆ, ಮಲ್ಲಿಕಾರ್ಜುನ್ ರೆಡ್ಡಿ ಇಜಾರ, ಶ್ರೀಮತಿ ಲಕ್ಷ್ಮೀ ಮಟ್ಟಿ, ನಟರಾಜ್ ಶಿಲ್ಪಿ, ಮಂಜುನಾಥ್ ಶಾಸ್ತ್ರಿ, ಚನ್ನಬಸಪ್ಪ, ಆಕಾಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಆಕಾಶ್ ಸುಗಂಧಿ, ಚಿತ್ತಾಪುರ. ಪಟ್ಟಣದಲ್ಲಿ ಗೋಮಾತೆಗಾಗಿ ಅಂದರೆ ಸುಮಾರು ನಮ್ಮ ಗೋಶಾಲೆಯಲ್ಲಿ 50ರಿಂದ 60 ಆಕಳುಗಳಿರೋಣದರಿಂದ ಅದನ್ನು ಅರಿತುಕೊಂಡಿರುವಂಥ ನಮ್ಮ ಒಬ್ಬ ಮುಸ್ಲಿಂ ಸಮಾಜದ ಮುಖಂಡರಾಗಿರುವಂಥ ಜಾಫರ್ ಸಾಹೇಬರು, ಅವ್ರ ತಂದೆ ಹೆಸರಿನಿಂದಾಗಲಿ ಅವರ ಸಹೋದರಿಯರಾಗಲಿ ಎಲ್ಲರೂ ಕೂಡಿಕೊಂಡು ಸುಮಾರು ಅವರ ಹೆಸರಿನಲ್ಲಿ ಇವತ್ತು ಗೋಶಾಲೆಗೆ ನೋಡಿ, ಇವತ್ತು ಎಂಥ ದಿವಸ ಅಂತಂದರೆ ಬಕ್ರೀದ್. ಇವತ್ತು ಬಕ್ರೀದ್ ಅಂತಂದರೆ ಇವತ್ತು ವಿಶೇಷವಾಗಿ ಕಡಿಯುವಂಥ ದಿನ. ಕಡಿಯುವ ಕೈಯಿಂದ ಕೊಡುವ ಕೈ ಆಗಿದೆಯಲ್ಲ, ಇದು ಭಾಳ ಮುಖ್ಯವಾಗಿರುವಂಥ ವಿಷಯ ಇದು. ಬಕ್ರೀದ್ ಅಂತಂದರೆ ಇವತ್ತು ನಾವೆಲ್ಲ ನೋಡ್ತಿರ್ತೀವಿ, ಎಲ್ಲ ಕಡೆ ನೋಡ್ತೀವಿ. ಇವತ್ತು ಕಡಿಯುವಂಥ ದಿನ ಇರೋಣದ್ರಿಂದ, ಕಡಿಯುವ ದಿನದಿಂದ ಒಬ್ಬ ಮುಸ್ಲಿಂ ಸಮಾಜದವರು ಗೋಶಾಲೆಗೆ ಆಕಳುಗಳಿಗಾಗಿ ಕಣಿಕೆಯನ್ನು ದಾನ ಮಾಡೋದು ಅಂತಂದರೆ ಇವತ್ತು ಕೊಡುವ ಕೈ ಆಗಿದೆಯಲ್ಲ, ಇವತ್ತೆಲ್ಲರೂ ಕೂಡ ಎಲ್ಲರಿಗೂ ಇದು ಭಾಳ ಆದರ್ಶವಾಗಿರುವಂಥ ಒಂದು ಕಾರ್ಯಕ್ರಮ. ನಮ್ಮ ಜಾಫರ್ ಅವರು ಮುಸ್ಲಿಂ ಸಮಾಜದಲ್ಲಿ ಜನಿಸಿದರೂ ಕೂಡ ಇವತ್ತು ಸಂಪರ್ಕ ವಿಶೇಷ ಹಿಂದೂಗಳ ಜೊತೆನೇ ಭಾಳಷ್ಟು ಒಡನಾಟ ಇಟ್ಟುಕೊಂಡಿರೋಣದರಿಂದ ಇವತ್ತು ಅವರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆ. 20 ನೋಡ್ರಿ, ಬರೀ ಒಂದು ಕಣಿಕೆ ಟ್ರ್ಯಾಕ್ಟರ್ ಅಷ್ಟೇ ಅಲ್ಲ, ಸುಮಾರು ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳಿದರೆ 25,000 ಬೆಲೆ ಬಾಳುವಂಥ ಕಣಿಕೆಯನ್ನು ಇವತ್ತು ಗೋಶಾಲೆಗೆ ಗೋವುಗಳಿಗಾಗಿ ಅವರು ಕೊಟ್ಟಿರೋದು. ಅದು ಬಕ್ರೀದ್ ಹಬ್ಬದ ದಿವಸ ಕೊಟ್ಟಾರಲ್ಲ, ಅದು ಭಾಳ ವಿಶೇಷವಾಗಿರುವಂಥದ್ದು ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಯಾಕೆಂದರೆ ಹಿಂದೂಗಳಿಗೆ ಗೋವುಗಳು ಅಂತಂದರೆ ದೇವತಾ ಸ್ವರೂಪ, ದೇವರನ್ನು ಕಾಣುವಂಥ, ಅದನ್ನು ನಾವು ಒಂದು ಹೊಸ ಮನೆಯನ್ನು ಓಪನಿಂಗ್ ಮಾಡಬೇಕಾದ್ರೆ, ಗೃಹ ಪ್ರವೇಶ ಮಾಡಬೇಕಾದ್ರೆ ಗುರುಗಳನ್ನು ಸಹಿತ ಮೊದಲು ಕರ್ಕೊಂಡು ಹೋಗೋದಿಲ್ಲ. ಮನೆಯಲ್ಲಿ ಮೊದಲನೇದಾಗಿ ಆಕಳನ್ನು ಪ್ರವೇಶ ಮಾಡುವಂಥ ಪದ್ಧತಿ ಇರೋಣದ್ರಿಂದ ಅಂಥ ಒಂದು ಗೋವುಗಳಿಗಾಗಿ 25,000 ರೂಪಾಯಿಗಳನ್ನು ಅವರು ದಾನವಾಗಿ ಕೊಟ್ಟದ್ದು ನಿಜವಾಗಲೂ ಕೂಡ ಭಾಳ ಖುಷಿ ಅನ್ನಿಸ್ತದೆ. ಇವತ್ತು ಮುಸ್ಲಿಂ ಸಮಾಜಕ್ಕೆ ಅದೊಂದು ಮಾದರಿಯಾಗಿರುವಂಥ ಕಾರ್ಯಕ್ರಮ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಜಾಫರ್ ಅವರು ನಮಗೆ ಭಾಳ ಆತ್ಮೀಯರು, ಭಾಳಷ್ಟು ಬೇಕಾಗಿರುವಂಥವರು. ಇವತ್ತು ನಾವು ಕುಂತು ಅಕ್ಷರ ಓದಬೇಕಾಗಿದ್ರು ಕೈತ ನಮ್ಗೆ ಅಕ್ಷರ ಕಾಣೋದಿಲ್ಲ, ಸಣ್ಣ ಅಕ್ಷರ, ಆ ಅಕ್ಷರ ಕಾಣುವಂಥ ಒಂದು ಚಸ್ಮವು ಕೂಡ ಅವರೇ ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಹೇಳಬೇಕಾಗ್ತದೆ. ಯಾಕಂದರೆ ಮೊನ್ನೆ ತಾನೇ ಒಂದು 4 ದಿವಸ ಆಯಿತು, ಬಹುಶಃ ನಾವು ಭಾಳ ಆದ್ರೆ 1,000-2,000 ಚಸ್ಮಾ ಹಾಕ್ಕೊಳ್ಳೋರು, ನಾವು ಆಳಂದ್ರೆ 1,000-2,000 ಚಸ್ಮಾ ಹಾಕ್ಕೊಳ್ಳೋರು. ಬಹುಶಃ ಇದರ ಬೆಲೆ ಎಷ್ಟಿದೇನೋ ಗೊತ್ತಿಲ್ಲ, ನಾನು ಅವರಿಗೆ ಕೇಳಿಲ್ಲ, ಅವರು ನನಗೆ ಹೇಳಿಲ್ಲ. ಬಹುಶಃ ನನಗೆ ತಿಳಿದ ಮಟ್ಟಿಗೆ ಭಾಳ ದೊಡ್ಡ ಬೆಲೆ ಬಾಳುವಂಥ ಚಸ್ಮಾ ಇರಬೇಕು ಅಂತ ಅನ್ನಿಸ್ತದೆ. ಬಹುಶಃ ಏನು ಬಾಂಬೆಲಿಂದ ತರಿಸ್ಯಾರೋ ಅಥವಾ ವಿದೇಶದಿಂದ ತರಿಸ್ಯಾರೋ ಗೊತ್ತಿಲ್ಲ, ಅಷ್ಟು ಉತ್ತಮವಾಗಿರುವಂಥ ಒಂದು ಚಸ್ಮಾ, ಭಾಳಷ್ಟು ಕ್ಲಿಯರಾಗಿ ಅಕ್ಷರ ಕಾಣದೇ ಇರುವಂಥ ನನಗೆ ಒಂದು ಮುತ್ತರೆ ನಿಮಗೆ ಚಲೋ ಚಸ್ಮಾ ಇರಲಿ ಅಂತ ಕೊಡ್ತಾನೆ ಅಂತಂದರೆ ಇವತ್ತು ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದರೂ ಕೂಡ ಕಡಿಮೆ ಇದೆ. ಅಂಥವರು ಗೋಶಾಲೆಗೆ ಕಣಿಕೆಯನ್ನು ಕೊಟ್ಟದ್ದು ಇವತ್ತು ಭಾಳ ಸಂತೋಷ ಆಯಿತು. ಹೀಗೆ ದಾನ ಧರ್ಮ ಮಾಡ್ತಾ ಇರಲಿ, ಭಗವಂತ ಅವರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಆಯುಷ್, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳಿ ನಾನು 2 ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ.
ಸತ್ಯದ ಧ್ವನಿ, ಜನರ ನಂಬಿಕೆ. ಇದು ನಿಮ್ಮ AS 32 ಕನ್ನಡ ನ್ಯೂಸ್. ರಾಜ್ಯ, ದೇಶ ಹಾಗೂ ಸ್ಥಳೀಯ ಸುದ್ದಿಗಳನ್ನು ವೇಗವಾಗಿ ಮತ್ತು ನಿಖರವಾಗಿ ನಿಮ್ಮ ಮುಂದೆ ತರುವ ವಿಶ್ವಾಸಾರ್ಹ ಸುದ್ದಿವಾಹಿನಿ. ನೋಡಿ AS 32 ಕನ್ನಡ ನ್ಯೂಸ್. ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.